ದೇವ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕರನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಪ್ರಭು. ಅಯ್ಯ, ನಿನ್ನ ಶ್ರದ್ಧೆ, ಭಕ್ತಿ, ವಿನಯ, ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ನಿನ್ನ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ದೇವದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಅಂತಲೂ ಕರೆಯುವರು. ಒಡೆಯ, ಇಲ್ಲೇ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ಬಂದರೆ ತಮಗೂ ಅವರಿಗೂ ಸಖ್ಯ ಮಾಡಿಸುವರು. ಮಾರುತಿ, ಮಾರ್ಗಾಯಾಸದಿಂದ ನಾವು ಬಹಳವಾಗಿ ಬಳಲಿದ್ದೇವೆ. ಆದ್ದರಿಂದ ನಿಮ್ಮೊಡೆಯನಾದ ಸುಗ್ರೀವರಾಜನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ. ಹಾಗೆ ಹಾಗೆ. ಓ ಒಡೆಯ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ. ಈಗ ಬಂದಿರುವವರು ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ಶ್ರೀ ರಾಮಲಕ್ಷ್ಮಣರು ಬಂದಿರುವರು. ಅವರ ಬಳಿ ನಿನ್ನ ಕಷ್ಟಗಳನ್ನೆಲ್ಲ ಭಿನ್ನವಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ರಾಮಾನಿನಯ ದರ್ಶನ ಆದಿನಿಗೆ ರಾಮಾನಿನಯ ದರ್ಶನ ಪ್ರೇಮಾನಿನಯ ಸೇವೆಯು ಆದಿನಿಗೆ ಪ್ರೇಮಾನಿನಯ ಸೇವೆಯು ಆದಿನಿಗೆ ರಾಮಾನಿನಯ ದರ್ಶನ ಸ್ವಾಮಿ ದೀನನ ಬಲಗಾಲಿಸ ಬಂದು ಸ್ವಾಮಿ ದೀನನ ಬಲಗಾಲಿಸ ಬಂದು ಬರೆಯಾಲಿಸು ಬಂದು ಬರೆಯಾಲಿಸ ಬಂದು ಪ್ರೇಮದಿ ಅನುಸರಿಸೋ ಆಪದ್ಬಂಧು ಪ್ರೇಮದಿ ಅನುಸರಿಸೋ ಆಪದ್ಬಂಧು ರಾಮಾನಿನಯ ದರ್ಶನ ಅದೇ ರಾಮಾನಿನಯ ದರ್ಶನ ರಾಮ ರಾಮ ಪ್ರಭು ಶ್ರೀರಾಮಚಂದ್ರ, ಇದೋ ನಿನಗೆ ನಮಸ್ಕರಿಸುತ್ತೇನೆ. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕುಶಲವೇ? ಅದು ಅಲ್ಲದೆ ನೀನು ಇಲ್ಲಿ ವಾಸಿಸಲು ಕಾರಣವೇನು? ಪ್ರಭು, ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿವಸ ದುಂದುಬಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ಬಂದನು. ನಮ್ಮಣ್ಣನು ಆತನ ಮೇಲೆ ಯುದ್ಧಕ್ಕೆ ನಿಂತನು. ಆ ರಾಕ್ಷಸನು ಹಿಂದೆ ಹಿಂದೆ ಸರಿಯಲು ನಮ್ಮಣ್ಣನು ಆತನನ್ನು ಬೆನ್ನಟ್ಟಿಕೊಂಡನು. ಹೋದನು. ಇಬ್ಬರು ಒಂದು ಗುಹೆಯನ್ನು ಸೇರಿದರು. ವರ್ಷಕಾಲವಾದರೂ ಯಾರೊಬ್ಬರೂ ಹೊರಗೆ ಬರಲಿಲ್ಲ. ಒಂದು ದಿನ ಗುಹೆಯಿಂದ ರಕ್ತವು ಹೊರಚಿಮ್ಮಿತು. ಆಗ ನಾನು ನಮ್ಮ ಅಣ್ಣನೇ ಮೃತಪಟ್ಟಿರೋನೆಂದು ತಿಳಿದು ಭಯದಿಂದ ಆ ಗುಹೆಯ ಬಾಲಿಗಿಲಿಗೆ ಒಂದು ಬಂಡೆಯನ್ನೆಳೆದು ಬಂದೆ. ನಾನು ಪಟ್ಟಣಕ್ಕೆ ಬಂದು ರಾಜ್ಯಭಾರ ನೋಡಿಕೊಳ್ಳುತ್ತಿದ್ದೆ. ದುಂದುಬಿಯನ್ನು ಸಂಹರಿಸಿದ ನಮ್ಮ ಅಣ್ಣನು ಅಲ್ಲಿ ಸಂಹರಿಸಿದ ನಂತರ ನಾನು ಅಲ್ಲಿ ಇಲ್ಲದಿರುವುದನ್ನು ಕಂಡು ಕೋಪಗೊಂಡು ನನ್ನನ್ನು ಸಂಹರಿಸಲು ಬಂದನು. ನಾನು ಆತನಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಬಂದಿರುವೆನು. ಆತನು ಮಾತ್ರ ಇಲ್ಲಿಗೆ ಬರಲಾರನು. ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು? ಏತಕ್ಕೆಂದರೆ ದುಂದುಬಿಯನ್ನು ಸಂಹರಿಸಿದ ನಮ್ಮ ಅಣ್ಣನು ಆತನ ಕಳೆ ಬರವನ್ನು ಕಿತ್ತೆಸೆಯುವಾಗ ಇಲ್ಲಿ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದವು. ಆಗ ಮತಂಗ ಮಹರ್ಷಿಗಳು ಕುಪಿತರಾಗಿ ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದರೋ ಅವರು ಇಲ್ಲಿಗೆ ಬಂದರೆ ಅವರ ತಲೆ ಸಹಸ್ರ ಓಳಾಗಲು ಎಂಬ ಶಾಪವಿಟ್ಟಿರುವರು. ಅದು ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವರು. ಏನು, ನಿನ್ನ ಪತ್ನಿಯನ್ನು ಸಹ ಅಪಹರಿಸಿರುವನೆ? ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಕರೆಯ ವಾಲಿಯನ್ನು ಆತನನ್ನು ಸಂಹರಿಸಿ
ಕಿಷ್ಕಿಂಧ ರಾಜ್ಯವನ್ನು ಪಟ್ಟಕಟ್ಟುತ್ತೇನೆ ನಿನಗೆ. ಪ್ರಭು, ವಾಲಿಯು ಸಾಮಾನ್ಯನಲ್ಲ. ಆತನನ್ನು ಜಯಿಸಬೇಕಾದರೆ ಅದೋ ಅಲ್ಲಿ ಕಾಣುತ್ತಿರುವ ಸಪ್ತತಾಳಿ ವೃಕ್ಷವನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದ ಮರಣವೆಂಬ ಮತಂಗ ಮಹರ್ಷಿಗಳ ಶಾಪವಿರುವುದು. ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟಾಗುವುದೇ? ನಿಮ್ಮ ಮನಸ್ಸಿನ ಅನುಮಾನವನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ ಇದೋ ನೋಡು. ಈಗಲಾದರೂ ಸಮಾಧಾನವಾಯಿತೆ? ಕರೆಯ ವಾಲಿಯನ್ನು ಧೈರ್ಯವಾಗಿ. ಆಯಿತು. ಎಲ್ಲವೋ ಏಡಿ ವಾಲಿಯೇ, ವಾಲಿ, ಎಲ್ಲವೋ ಏಡಿ ವಾಲಿಯೇ, ವಾಲಿ, ಧೈರ್ಯವಿದ್ದರೆ ನನ್ನೊಡನೆ ಯುದ್ಧಕ್ಕೆ ಬಾ. ಬಾರಿಗೂ ನನ್ನಿಂದ ಅಪಜಯವನ್ನು ಹೊಂದಿದರು ಅಲ್ಲಮ್ಮ, ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆ. ಏಳಿ ಸುಗ್ರೀವ, ಸಮರಾಂಗಣವೆಂಬ ರಣಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುವನು. ನಿನ್ನ ಅಂತಿಮ ಯಾತ್ರೆಗೆ ಸಕಲವನ್ನು ಸಿದ್ಧಪಡಿಸಿ ಆ ಯುದ್ಧಕ್ಕೆ. ಯಾವ ಯುದ್ಧ? ಗದಾ ಯುದ್ಧ ಮಾಡು. ಎಲ್ಲಿಯಾದರೂ ಬದುಕಿಕೋ. ಜೀವದಾನ ಮಾಡಿದ್ರು ಹೋಗು, ಎಲ್ಲಿಯಾದರೂ ಬದುಕಿಕೋ. ಆಂಜನೇಯ, ಒಡೆಯ, ಆಂಜನೇಯ, ಸಾಕಪ್ಪ, ಸಾಕು. ಅವರು ಸಾಕು, ಅವರ ಸಹವಾಸವೂ ಸಾಕು. ಅವರು ಬಂದ ದಾರಿಯಲ್ಲಿ ಹಿಂತಿರುಗುವಂತೆ ತಿಳಿಸಿಬಿಡು. ಒಡೆಯ, ಶಾಂತನಾಗು. ಅಮ್ಮ, ಇದರಲ್ಲಿ ಏನೋ ವಿಷಯವಿರಬೇಕೆಂದು ತರುವುದು. ಅಯ್ಯೋ ಪ್ರಭು ರಾಮಚಂದ್ರ, ಏನಿ ವಿಷಮ ಪರೀಕ್ಷೆ ಸ್ವಾಮಿ? ಸುಗ್ರೀವರಾಜೇಂದ್ರ, ಭಯಪಡಬೇಡ. ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿ ಇದ್ದುದರಿಂದ ನಾನು ಬಾಣಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಈ ಮಾಲೆಯನ್ನು ಧರಿಸು. ಈಗ ಮಾಡು ವಾಲಿಯೊಡನೆ ಯುದ್ಧವನ್ನ ಧೈರ್ಯವಾಗಿ ಮಾಡು. ಆಂಜನೇಯ, ಈ ಮಾಲೆಯನ್ನು ಧರಿಸಿದ ನಂತರ ನನಗೆ ನವಚೈತನ್ಯ ಉಂಟಾದಂತಾಗಿರುವುದು. ಹಾಗಾದರೆ ಇದು ವಿಜಯಮಾಲೆಯೇ ಸರಿ. ನನ್ನೊಡನೆ ಯುದ್ಧ ಮಾಡುವೆಯಾ? ನಾನಲ್ಲ ಒಡೆಯ, ನಿಮ್ಮ ಅಣ್ಣನಿರುವನು. ನಿಮ್ಮ ಅಣ್ಣನನ್ನು ಕರೆ. ಎಲ್ಲೋ ಏಡಿ ವಾಲಿ, ವಾಲೆ, ಈಗ ಬಾ, ನೋಡ್ಕೊಂತೇನೆ. ಈಗ ಬಾರ ಯುದ್ಧಕ್ಕೆ. ಎಲ್ಲೆಲ್ಲೋ ಏಡಿ ಸುಗ್ರೀವ, ನಿನಗೆ ಯಾರದೋ ಬೆಂಬಲವಿರಬಹುದು. ಆ ಬೆಂಬಲಿಗರನ್ನು ಬರಮಾಡು, ಅವರನ್ನು ಸಂಹರಿಸಿ ಆ ನಂತರ ನಿನ್ನನ್ನು ನೋಡಿಕೊಳ್ಳುವೆನು. ಮೊದಲು ನನ್ನನ್ನು ಜಯಿಸು, ನಂತರ ನನ್ನ ಸಂಗಡಿಗರ ವಿಚಾರ. ಯಾವ ಯುದ್ಧ ಮಾಡುವೆ? ಮಲ್ಲ ಯುದ್ಧ ಮಾಡುವೆ. ಸಿದ್ಧನಾಗು. ಅಷ್ಟೇ ಅಣ್ಣ. ಯಾರು ಮರೆಯಲ್ಲಿ ನಿಂತು ಬಾಣವನ್ನು ಪ್ರಯೋಗಿಸಿದವರು? ನಾನು ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಮಗ ಶ್ರೀರಾಮಚಂದ್ರನು. ಬಾಣ ಪ್ರಯೋಗಿಸಲು ಕಾರಣವಾದರೂ ಏನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖವನ್ನು ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಪ್ರಭು, ಕಪಿಗಳಾದ ನಮಗೆ ವಾವ್ಯ ವರಸೆಗಳಿಲ್ಲವೆಂದು ನಿಮಗೆ ಜ್ಞಾನಿಗಳಾದ ನಿಮಗೆ ತಿಳಿದಿಲ್ಲವೇ? ಅದು ಅಲ್ಲದೆ ಈ ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು ಪ್ರಭು? ಧುರುಳನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿದನು. ಈಗ ಸೀತಾನ್ವೇಷಣ ಕಾರ್ಯದಲ್ಲಿ ಸುಗ್ರೀವರಾಜನು ನನಗೆ ಸಹಾಯಕನಾಗಿರುವುದರಿಂದ ಆತನ ಸಖ್ಯ ಬೆಳೆಸಬೇಕಾಯಿತು. ರಾಮಚಂದ್ರ, ಈ ವಿಚಾರವನ್ನು ನನಗೆ ಮೊದಲೇ ತಿಳಿಸಿದ್ದರೆ ಕ್ಷಣಾರ್ಧದಲ್ಲಿ ಆ ರಾವಣನನ್ನು ತಂದು ನಿನ್ನ ಪಾದದಡಿಯಲ್ಲಿ ಕೆಡುತ್ತಿದ್ದೆನು. ಈ ಕಾರ್ಯವು ಈ ಸುಗ್ರೀವನಿಂದ ಸಾಧ್ಯವೇ? ವಾಲಿ ರಾಜೇಂದ್ರ, ಈಗಲೂ ನೀನು ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಪ್ರಭು, ನನಗೆ ಯಾವ ಆಸೆಯೂ ಇಲ್ಲ ಪ್ರಭು.
ಆದರೆ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಏನು ಕೇಳು, ಸಂತೋಷವಾಗಿ ನಡೆಸಿಕೊಡುತ್ತೇನೆ. ನನ್ನ ಕುಮಾರನಾದ ಅಂಗದನ ಸಂಪೂರ್ಣ ಭಾರವೂ ನಿನ್ನದಾಗಿರುವುದು. ನನ್ನನ್ನು ಅನುಗ್ರಹಿಸುದೇವಾ, ನಿನ್ನ ಬಾಣದಿಂದ ನಾನು ಮೋಕ್ಷ ಹೊಂದುವೆನು. ವಾಲಿ ರಾಜೇಂದ್ರ, ಅಂಗದ ಕುಮಾರನ ಸಂಪೂರ್ಣ ಭಾರವು ಸುಗ್ರೀವರಾಜನದಾಗಿರಬಹುದು. ನೀನು ನಿಶ್ಚಿತೆಯಿಂದ ಇರು. ನನ್ನನ್ನು ಅನುಗ್ರಹಿಸುದೇವಾ, ನನ್ನನ್ನು ಅನುಗ್ರಹಿಸು. ವೀರ ಸ್ವರ್ಗವನ್ನು ಪಡೆ ವೀರವರ. ಜನಕ, ನಮ್ಮನ್ನು ಬಿಟ್ಟು ಕೊನೆಗೂ ಪರಲೋಕವಾಸಿ ಆದೆಯ? ರಾಮಚಂದ್ರ ದೇವ, ನಮ್ಮ ತಂದೆಯವರ ಅಪರಾಧಕ್ಕಾಗಿ ಯಾವಕ್ಕೆ ಈ ಶಿಕ್ಷೆ ನೀಡಿದೆ? ಅಂಗದ ಕುಮಾರ, ನಿಮ್ಮ ತಂದೆಯು ಮಾಡಿದ ಅಪರಾಧಕ್ಕಾಗಿ ತಕ್ಕ ಪ್ರಾಯಶ್ಚಿತ್ತವನ್ನು ಪಡೆದಿರುವನು. ನೀವುಗಳು ಚಿಂತಿಸಬೇಡಿರಿ. ಸುಗ್ರೀವರಾಜ, ಅಂಗದ ಕುಮಾರನನ್ನು ಸಮಾಧಾನಪಡಿಸಿ ಕರೆದುಕೊಂಡು ಹೋಗು. ಲಕ್ಷ್ಮಣ, ನೀನೀಗಲೇ ಕಿಷ್ಕಿಂದಿಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಹಿಂತಿರುಗು. ಹಾಗೆ ಆಗಲಿ. ರಾಮ ಹರೇ ಹರೇ ಸೀತಾ ಹರೇ ಹರೇ, ರಾಮ ಹರೇ ಹರೇ ಸೀತಾ ಹರೇ ಹರೇ, ಜಯ ಜಯ ರಾಮ ಹರೇ ಜಯ 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 जय जय राम हरे जय जय
ಮನೋಹರೇ, ದಿನಗಳು ಕಳೆದಂತೆಲ್ಲ ನಿನ್ನ ಚಿಂತೆಯೂ ಬಲವಾಯಿತು. ಒಂದು ಮಾತನ್ನಾದರೂ ಆಡಬಾರದೆ ಸೀತಾ? ಲಕ್ಷ್ಮಣ, ವಾಲಿಯ ವಧೆಯಾಗಿ ವರ್ಷಕಾಲ ಕಳೆದರು ಸುಗ್ರೀವರಾಜನು ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗಲಿಲ್ಲ. ನೀನೀಗಲೇ ಹೋಗಿ ಸುಗ್ರೀವನನ್ನು ಎಚ್ಚರಿಸಿ ಬಾ. ಹಾಗೆ ಆಗಲಿ ಅಣ್ಣ. ಈಗಲೇ ಸುಗ್ರೀವನಿಗೆ ಹೋಗುವೆನ ತವದೋಳ ಪ್ರಜ ಮಾಡಿದ ಕಾರ್ಯಗಳನ್ನು ನೋಡದ ಮದಾಂತರನ ಮಾಡಿದ ಕಾರ್ಯಗಳನ್ನು ನೋಡದ ಮದಾಂತರ ಕೂಡಿ ಮೆರೆದಲಿರುವ ದುರ್ಲಭ ಹಗರನ ದುರ್ಲಭ ಹಗರನ ವೈಕಲ್ಯದಲ್ಲಿ ಹೋಗುವೆನ ತವದೋಳ ಪ್ರಜ ಈಗಲೇ ಸುಗ್ರೀವನಿಗೆ ಹೋಗುವೆನ ತವದೋಳ ಪ್ರಜ. ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರೂ ಪಾನಮಗ್ನಾಗಿ ಕುಂತಿರುವ ಸುಗ್ರೀವನಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಬಡ ಬಡ ಕದಿಕುಲವ ತಡೆದು ಪಡವಿಗಾವುತಿ ಕೊಡುವೆ ಸುಗ್ರೀವಾದ ಮನ ಕೆಡುಕನ ಸುಗ್ರೀವಾದ ಮನ ಒಡಸೀಳ್ದು ಪಡವಿಗಾವುತಿ ಕೊಡುವೆ ಲಕ್ಷ್ಮಣ ಸ್ವಾಮಿ, ಮಳೆಗಾಲವಾದ್ದರಿಂದ ಚದುರವಾಗಿದ್ದ ಸೈನ್ಯವನ್ನು ಒಟ್ಟುಗೂಡಿಸುವುದು ಸ್ವಲ್ಪ ತಡವಾಯಿತು. ದಯವಿಟ್ಟು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಅಂಗದ, ನಿಮ್ಮ ಚಿಕ್ಕಪ್ಪನಿಗೆ ಬರಲು ನಾಚಿಕೆಯಾಗಿ ನಿನ್ನನ್ನು ಕಳಿಸಿರೇನು? ಆತನಿಗೆ ತಿಳಿಸು, ವಾಲಿಯಾದ ಗತಿಗೆ ಆತನ ಆಗುವುದೆಂದು ತಿಳಿಸು. ಕೂಡಲೇ ಅಗ್ರನ ಬರುವುದಾಗಿ ತಿಳಿಸು. ಅಪ್ಪಣೆ, ಆಗಬಹುದು. ಅಗಲಿರಲಾರೆ ಚಾಣಕಿ, ಸ್ವಗ
ಸೊಗಸುಗಾತೆಯ ಹಗಲಿರಲಾರೆ ಹಗರಣವಾಯಿತು ಜೀವನ. ಮನೋಹರೇ, ಹಗರಣವಾಯಿತು ಜೀವನ. ಎಲ್ಲಿ ಹೋದೆಯೇ ನೀಲವೇಣಿ? ಸೀತಾ, ಜಾನಕಿ, ಎಲ್ಲಿ ಹೋದೆಯೇ ನೀಲವೇಣಿ? ಸುರಚಿರವಾಣಿ ಬಾ ಕಲ್ಯಾಣಿ. ಸುರಚಿರವಾಣಿ ಬಾ ಕಲ್ಯಾಣಿ. ದೀನನಾದೆ ದಯ ತೋರೆ ಕಾತೆ. ಜಾನಕಿ, ಸೀತಾ, ದೀನನಾದೆ ದಯ ತೋರೆ ಕಾತೆ. ಮನಸ್ಸಿನ ಮಾತೆ ಶ್ರೀ ಬನಿತೆ. ಸೀತಾ, ಜಾನಕಿ, ಸೀತಾ, ಎಲ್ಲಿರುವೆ? ಹೇಗಿರುವೆ ಮನೋಹರೇ? ಸುಗ್ರೀವರಾಜನನ್ನು ಎಚ್ಚರಿಸಿ ಬರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ? ಕುಪಿತನಾಗಿ ಹೋದವನು ಅಲ್ಲಿ ಏನು ಅನಾಹುತವನ್ನು ಮಾಡಿರುವನು ಕಾಣದಾಯ್ತಲ್ಲ? ಅಣ್ಣ, ನಿನಗೆ ನಮಸ್ಕರಿಸಿ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಸುಗ್ರೀವರಾಜನನ್ನು ಕಂಡೆಯಾ? ಅದು ಅಂಗಜ ಇತ್ತರೇ ಬರುತ್ತಿರುವನು.
ರಾಮಚಂದ್ರ ದೇವ, ಚಳಿಗಾಲವಾದ್ದರಿಂದ ಅಲ್ಲಲ್ಲಿ ಚದುರು ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸುವುದು ತಡವಾಯಿತು. ದಯವಿಟ್ಟು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಅಂಗದ ಕುಮಾರ, ನಿಮ್ಮ ಚಿಕ್ಕಪ್ಪನವರಾದ ಸುಗ್ರೀವ ರಾಜನಲ್ಲಿ ಈಗ ಇತಲೇ ಬರ್ತಿರುವರು. ಪ್ರಭು ಶ್ರೀರಾಮಚಂದ್ರ ನಮಸ್ಕಾರ. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಜೈ ರಘುವರ ಸಮರ್ಥ. Bye.
ರಾಮಚಂದ್ರ ನಮಸ್ಕರಿಸಿದರು. ಮಾರುತಿ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಇನ್ನು ಇವರಿಗೆ ಮುಂದಿನ ಕಾರ್ಯಗಳನ್ನು ನೇಮಿಸು. ಆಂಜನೇಯ, ಯುವರಾಜ ಅಂಗದ ಜಾಂಬುದಂತಾದಿಗಳೊಡನೆ ಇದು ಮುಖ ಪ್ರಾಂತ್ಯಗಳನ್ನು ಹುಡುಕಿ ನಂತರ ಕೇರಳ ಪ್ರಾಂತ್ಯಗಳನ್ನು ಆಗಲಿ ಒಡೆಯ, ಆಗಲಿ. ಗೋದಾವರಿ ಪ್ರಾಂತ್ಯಗಳನ್ನು ಹುಡುಕು. ಅಲ್ಲಿಯೂ ಅಗಸ್ತ್ಯ ಆಶ್ರಮವನ್ನು ಸೇರಿ ಅಲ್ಲಿಂದ ಅವರಿಂದ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಕೇರಳಾದಿ ಪ್ರಾಂತ್ಯಗಳನ್ನು ಹುಡುಕು. ಅಲ್ಲಿಯೂ ಮಾತೆಯವರ ದರ್ಶನವಾಗದಿದ್ದರೆ ದಕ್ಷಿಣಾಭಿಮುಖವಾಗಿ ದಕ್ಷಿಣಾಭಿಮುಖ ಸಮುದ್ರವನ್ನು ಪ್ರವೇಶಿಸು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಸಿಗುವಳು. ಅವಳಿಗೆ ಎದರದೆ ಮುಂದೆ ಹೋಗು. ಭೋಗವತಿ ನಗರವು ದೊರೆಯುವುದು. ಅಲ್ಲಿಯೂ ಹುಡುಕು. ಮಾತೆಯವರ ದರ್ಶನ ಭಾಗ್ಯ ಸಿಗದಿದ್ದರೆ ಮುಂದೆ ಹೋಗು. ಪಿತೃಗಳ ಲೋಕವು ಸಿಗುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಂದ ಮುಂದೆ ಮಾತ್ರ ಹೋಗಬೇಡ. ಏತಕ್ಕೆ ಒಡೆಯ? ಅಲ್ಲಿ ಸೂರ್ಯ ರಶ್ಮಿಯೂ ಕೂಡ ಕಾಣುವುದಿಲ್ಲ. ಅದಕ್ಕಾಗಿ ಅಲ್ಲಿಂದ ಮುಂದೆ ಹೋಗುವುದು ಅಸಾಧ್ಯ. ನೀನು 1 ತಿಂಗಳ ಅವಧಿಯೊಳಗಾಗಿ ಸೀತಾಮಾತೆಯ ಕುಶಲಪರ್ಯ ಹಾಗೂ ಆ ರಾವಣನ ನೆಲೆಯನ್ನು ಹುಡುಕಿ ತರತಕ್ಕದ್ದು. ಅದಲ್ಲದೆ ಅವಧಿ ಮೀರುವುದೊಳಗಾಗಿ ಉದಾಸೀನ ಮಾಡಿದ್ದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿರುವುದು? ಹಾಗೇ ಆಗಲಿ ಒಡೆಯ. ಸುಗ್ರೀವರಾಜ, ಈ ನಾನಾ ದಿಕ್ಕುಗಳಿರತಕ್ಕ ವಿಷಯಗಳು ನಿನಗೆ ಹೇಗೆ ತಿಳಿದವು? ಸ್ವಾಮಿ, ನಮ್ಮ ಅಣ್ಣನಾದ ವಾಲಿಯು ನನ್ನನ್ನು ಬೆನ್ನಟ್ಟಿ ಬಂದಂತಹ ಕಾಲದಲ್ಲಿ ನಾನಾ ದಿಕ್ಕುಗಳನ್ನು ಸಂಚರಿಸಿ ನಾನಾ ದಿಕ್ಕುಗಳಲ್ಲಿನ ಅದ್ಭುತಗಳನ್ನು ತಿಳಿದುಕೊಂಡರು. ಬಹಳ ಸಂತೋಷ. ಮಾರುತಿ, ಹೀಗೆ ಬಾ. ಮಾರುತಿ, ಈ ಮಹತ್ಕಾರ್ಯ ನಿನ್ನಿಂದ ಸಾಧ್ಯವೇ? ದೇವದೇವ, ಏನು ಹೇಳಿದೆ ಸ್ವಾಮಿ? ಶ್ರೀರಾಮನ ನಿನ್ನಯ ಕರುಣಾರಸ ವಿರಸತ್ಕಟಾಕ್ಷಮಂ ಅದೊಂದೇ ರಾಮನ ನಿನ್ನಯ ಶ್ರೀರಾಮನ ನಿನ್ನಯ ಜಗದಾಭಿರಾಮನ ನಿನ್ನಯ ಕರುಣಾರಸ ವಿರಸತ್ಕಟಾಕ್ಷಮಂ ಅದೊಂದಿರೇ ಆ ರಾವಣನಂ ಸದೆಬಡಿದು ಜನಕ ಜಯ ಕುಶಲ ವಾರ್ತೆಯಂ ತಂದೊಪ್ಪಿಸುವೆನೊರೆ ದಿನ ರಾಮ ರಾಮ ಶ್ರೀರಾಮ. ದೇವದೇವ, ಏನು ಹೇಳಿದೆ ಸ್ವಾಮಿ? ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಜಗನ್ಮಾತೆಯ ನೆಲೆಯನ್ನು ತಿಳಿದು ಬರುವುದಲ್ಲದೆ ರಾವಣನ ಬಲಾಬಲಗಳನ್ನು ತಿಳಿದು ಬರುತ್ತೇನೆ. ಅವಧಿ ಮುಗಿಯುವುದರೊಳಗಾಗಿ. ಮಾರುತಿ, ಒಡೆಯ, ಜಾನಕಿಯನ್ನು ಕಂಡಾಗ ಆಕೆಯನ್ನು ಗುರುತಿಸುವುದಕ್ಕೋಸ್ಕರವಾಗಿ ಕೆಲವು ಕುರುಹುಗಳನ್ನು ಹೀಗೆ ಬಾ. ಅದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕು. ಹಾಗೆ ಆಗಲಿ. ಅದು ಅಲ್ಲದೆ ಜಾನಕಿ ಗರುಕುವ ಪರಿಯಿದ ಕೇಳಿ ಮಾರುತಿ ಪೇಳುವೆನು ಬಾರೈ. ಜಾನಕಿ ಗರುಕುವ ಪರಿಯಿದ ಕೇಳಿ ಮಾರುತಿ ಪೇಳುವೆನು ಬಾರೈ. ಚಾಪವ ಮುರಿದು ನಾಲಿದು ಶಿವಚಾಪವ ಮುರಿದು ನಾಲಿದು ಸೀತೆಯ ಕರಪಲ್ಲವಗಳ ಪಿಡಿದು. ಮಾರುತಿ, ಸೀತೆಯ ಕರಪಲ್ಲವಗಳ ಪಿಡಿದು
ನಂಬಿಕೆ ಬಾರದೊಡೆ ಆಕೆಗೆ ಆರತಿ ನಂಬಿಕೆ ಬಾರದೊಡೆ ಜನಗದುದೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಮಾರುತಿ 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 ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಅಂಗುಳಿಗೆಯ ನಿದ ಆಕೆಗೆ ಕೊಡಲು ಅಂಗುಳಿಗೆಯ ನಿದ ಆಕೆಗೆ ಕೊಡಲು ಪಂಕಜ ಮುಖಿ ನಿಜವ ತಿಳಿವಳು ಜನಗಿಗರುವ ಜಾನಗಿಗರುವ ಪರಿಗಿದ ಕೇಳಿ ಮಾರುತಿ ಬೇಡುವೆನು ಬಾರೈ ಮಾರುತಿ 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 ಹನುಮ ಮಾರುತಿ ಈ ಅಂಗುಳಿಕೆಯನ್ನು ಆಕೆಗೆ ಕೊಟ್ಟು ಆಕೆಯಿಂದ ಅಭಿಜ್ಞಾನ ವಸ್ತುವೊಂದನ್ನು ತೆಗೆದುಕೊಂಡು 1 ಮಾಸದ ಅವಧಿಯೊಳಗಾಗಿ ಬರಬೇಕು. ತಿಳಿಯಿತೆ? ಮಹದಾಜ್ಞೆ. ಪ್ರಭು ಲಕ್ಷ್ಮಣ ಸ್ವಾಮಿ, ರಾಮಾನುಗ್ರಹದಿಂದ ಮಾತೆಯ ದರ್ಶನವಾದರೆ ತಮ್ಮ ಪರವಾಗಿ ಏನೆಂದು ತಿಳಿಸಲಿ ಸ್ವಾಮಿ? ಮಾರುತಿ, ಮಹಾದೇವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿ. ಆಗಬಹುದು ಒಡೆಯ. ನನಗಿನ್ನು ಅಪ್ಪಣೆಯೇ? ಎಲೈ ಕಪಿವೀರರೇ, ಇಂದಿನಿಂದ ಮೊದಲುಗೊಂಡು ಮಾತೆಯ ದರ್ಶನವಾಗುವ ತನಕ ನಾನು ಆಹಾರಾದಿಗಳನ್ನು ಭಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ರಾಮಚಂದ್ರ ಮಾಪಾಯಿ ದಯಾಳು ಮಗಹರ ಪರಮ ಕೃಪಾಳು. ರಾಮಚಂದ್ರ ಮಾಪಾಯಿ ದಯಾಳು ಮಗಹರ ಪರಮ ಕೃಪಾಳು. ಸಕಲ ಲೋಕದವನೇ ರಾಮ.
ಜಯ ಜಯ ರಘುವೀರ ಸಮರ್ಥ. ರಾಮ 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 ಸೀತಾರಾಮ. ಅಬ್ಬಾ, ಎಂತಹ ಭಯಂಕರ ಶರಿದಿ! ಕೈಕೆಯೋರ್ಗಳಿದ್ದ ಎಂತಹ ವಿಪತ್ ಪರಂಪರೆಗಳು ಒದಗಿದವು. ವನವಾಸ ಪೊಂದೆ ರಾಮ, ಪೊಂದೆ ರಾಮ, ಸತಿಯ ನಡೆದ ನಕಟ ಪುತ್ರ ಶೋಕಾರ್ಥಮೂಪಂ ತನುವಂ ತಾಂ ಬಿಟ್ಟನೆ ಘನಶೌರಿ ವೃದ್ಧರಾಜ ಮಡಿದ ನಕಟ ಪೌಲಸ್ಯ ದಿನೋಂಚಿತೆ ದೈತೇಂದ್ರನ ಕೈಯೋಳು ಸಿಲುಕಿ ಬಹು ಕಷ್ಟಪಡುತ್ತಿಹಳೆ. ಯಮಗೂ ಬಂದುದಿ ಪ್ರಾಣನಾಶವು ವನವಾಸಂ ಪೊಂದೆ ರಾಮ. ಸ್ತ್ರೀ ಬುದ್ಧಿ ಪ್ರಳಯಂಕರಿ ಎಂಬ ಆರ್ಯೋಕ್ತಿ ಸುಳ್ಳಾದೀತೆ. ಹಲೋ ಹಲೋ ಅಯ್ಯ, ಈಗ ಮೃತಪಟ್ಟ ಎಂದು ರೋಧಿಸುತ್ತಿರುವರಲ್ಲ, ಆತನಾರು? ಅಯ್ಯ, ಮಹಾಪರಾಕ್ರಮಶಾಲಿಯಾದ ಜಟಾಯುವಯ್ಯ, ಜಟಾಯು. ಆ ಜಟಾಯು ಕಡೆಗೂ ನನ್ನನ್ನಗಲಿ ಪರಲೋಕವಾಸಿಯಾದೆಯ? ಅಯ್ಯ, ಆತನ ಮರಣ ವಾರ್ತೆಯನ್ನು ಕೇಳಿ ತಾವು ಈ ರೀತಿ ದುಃಖಿಸಲು ಕಾರಣವೇನು? ಅಯ್ಯ, ಜಟಾಯು ನಾನು ಅಣ್ಣ ತಮ್ಮಂದಿರು ಒಂದು ದಿವಸ ಸೂರ್ಯಮಂಡಲವನ್ನು ಮುಟ್ಟಬೇಕೆಂದು ಪಂಥ ಕಟ್ಟಿಕೊಂಡು ಹಾರಿದೆವು. ನನ್ನ ತಮ್ಮ ನನಗಿಂತಲೂ ಮೇಲೆ ಹಾರಿದ. ಆತನ ರೆಕ್ಕೆಯು ಸುಡುತ್ತಾ ಬರುತ್ತಿರಲು ನಾನು ಆತನಿಗಿಂತಲೂ ಮೇಲೆ ಹಾರಿ ನನ್ನ ರೆಕ್ಕೆಯನ್ನು ಪಸರಿಸಿದೆ. ನನ್ನ ರೆಕ್ಕೆಯು ಸುಟ್ಟು ಇಲ್ಲಿ ಬಿದ್ದಿತು. ನನ್ನ ತಮ್ಮ ನನ್ನನ್ನು ಬಿಟ್ಟು ಎಲ್ಲಿಯೋ ಹಾರಿ ಹೋದ. ಇಲ್ಲಿಯೇ ವಾಸವಾಗಿದ್ದ ಮತಂಗ ಮಹರ್ಷಿಗಳು ಹೇಳಿದರು, ಎಂದು ರಾಮದೂತರು ಬಂದು ರಾಮಧ್ಯಾನ ಮಾಡುವರು ಅಂದು ಸುಟ್ಟು ಹೋದ ರೆಕ್ಕೆಯು ಪುನಃ ಬರುವುದೆಂದು. ನೀವು ನಿಜವಾಗಿಯೂ ರಾಮಭಕ್ತರೇ ಆಗಿದ್ದ ಪಕ್ಷದಲ್ಲಿ ನನಗೋಸ್ಕರ ರಾಮಧ್ಯಾನ ಮಾಡಿರಿ. ಹೌದು ಹೌದು, ನಾವು ನಿಜವಾಗಿಯೂ ರಾಮಭಕ್ತರೇ. ರಾಮಧ್ಯಾನವನ್ನು ಮಾಡೋಣ. ರಾಮ ಹರೇ ರಘು ರಾಮ ಹರೇ ರಾಮ ಹರೇ ರಘು ರಾಮ ಹರೇ ರಘು ರಾಮ ಹರೇ ರಾಮ ಹರೇ ರಘು ರಾಮ ಹರೇ. ಅಯ್ಯ, ನೀವು ಮಾಡಿದ ರಾಮಧ್ಯಾನದಿಂದ ನನ್ನ ಸುಟ್ಟು ಹೋದ ರೆಕ್ಕೆಯು ಪುನಃ ಬಂದಿತು. ನನ್ನಿಂದ ಏನಾದರೂ ಉಪಕಾರ ಬೇಕಿದ್ದರೆ ಕೇಳಿ, ನಡೆಸಿಕೊಡುತ್ತೇನೆ. ಅಯ್ಯ, ಪಕ್ಷಿಗಳಾದ ನಿಮಗೆ ಬಹು ದೂರದ ನೋಟವು ಸೂಕ್ಷ್ಮವಾಗಿ ಗೋಚರಿಸಿದಂತೆ ದುರುಳನಾದ ದಶಕಂಠ ರಾವಣ ಮಾತೆಯನ್ನು ಅಪಹರಿಸಿ ಎಲ್ಲಿ ಬಚ್ಚಿಟ್ಟಿರುವೆಂದು ತಮ್ಮ ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ಹೇಳಿದರೆ ಸಾಕಯ್ಯ, ಸಾಕು. ಅಷ್ಟೇ ತಾನೇ, ಸ್ವಲ್ಪ ತಾಳಿ. ಅಯ್ಯ, ಮುಂದೆ ಕಾಣುತ್ತಿರುವ ಸಮುದ್ರವನ್ನು ಹಾರಿ ಹೋರಿದರೆ ಅಲ್ಲಿ ತ್ರಿಕುಟಾಚಲ ಪರ್ವತ ಇರುವುದು. ಅಲ್ಲಿ ಜಗನ್ಮಾತೆಯ ದರ್ಶನವಾಗುವುದು. ಧನ್ಯರಾದೆವು, ಧನ್ಯರಾದೆವು. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ. ಅಬ್ಬಾ, ಎಂತಹ ಭಯಂಕರವಾದ ಶರದಿ! ಅಂಗದ ಜಂಬೋಂತಾದಿಗಳೇ, ಆಂಜನೇಯ, ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನ ಲಂಘಿಸಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರುವ ವೀರರು ಧೀರರು ನಮ್ಮಲ್ಲಿ ಯಾರಿದ್ದಾರೆ ವಿಚಾರಿಸಿ ನೋಡು. ಆಗಬಹುದು. ನೀನು ಎಷ್ಟು ಜನ
ಶತಯೋಜನೆ ಆರಬಲ್ಲೆ 40. ತಾತ ನೀವೆಷ್ಟು ಆರಬಲ್ಲಿ? ಅಂಗದ ಕುಮಾರ, ಈ ಶತಯೋಜನಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಆವೃತ್ತಿ ಇಡೀ ಭೂಮಂಡಲ ನಮ್ಮ ಸುತ್ತು ಬಂದಿರುವನು. ವಯಸ್ಸಾದ ಕಾರಣ ಹಾರಿ ಹೋಗಬಲ್ಲೆ, ಹಿಂದಿರುಗಿ ಬರಲಾರನು. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ಹಾರಿ ಹೋಗಬಲ್ಲೆ, ಆದರೆ ತಿರುಗಿ ಬರುವುದು. ಇದಕ್ಕೆಲ್ಲ ಆಂಜನೇಯನೇ ಸರಿ, ಆತನನ್ನು ಎಚ್ಚರಿಸೋಣ. ಆಂಜನೇಯ, ನೀನು ಹುಟ್ಟಿದ ಕೂಡಲೇ ತಟ್ಟನೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯಲು ಹೋದ ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿಯು ಅಗೋಚರವಾಗಿರಲೆಂದು ಶಾಪವಿತ್ತಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಶತಯೋಜನಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲೇ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಬಾರಿ ನಿನ್ನದಾಗಿರಬೇಕು. ನಿನಗೆ ರಾಮಾನುಗ್ರಹ ಉಂಟಾಗಲು ಹೋಗಿ ಬಾ. ಜೈ ಜೈ ರಘುವೀರ ಸಮರ್ಥ. ಸರಿ, ಹಾಗಾದರೆ ನೀವ್ಯಾರೂ ಭಯಪಡಬೇಡಿ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನ ಒಂದು ಸಣ್ಣ ಕಾಲುವೆಯ ಪಾದಲ್ಲಿ ಲಂಘಿಸಿ ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರುವುದಲ್ಲದೆ ರಾವಣನ ಬಲಾಬಲಗಳನ್ನು ತಿಳಿದು ಬರುತ್ತೇನೆ. ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿಯವರೆಗೂ ನೀವೆಲ್ಲರೂ ರಾಮಧ್ಯಾನ ಮಾಡುತ್ತಾ ಇಲ್ಲಿಯೇ ಇರಿ. ಆಗಬಹುದಾ? ಸಂಘದವರೆಗೂ ತುಂಗ ಬರದಿನ ಒಂದು ನಿಮಿಷದೇ ಅಂಗಿಸಿ ನೀರ ಸಂಘದವರೆಗೂ ತುಂಗ ಬರದಿನ ಒಂದು ನಿಮಿಷದೇ ಅಂಗೆ ಬೇಡಿ ಒದಿಯ ಹೊರದಿನ ನಾನುರೆ ಹೊರಟು ಬಾಂಧುರೆ ಒದಿಯ ಬಾಬಾ ಆತ್ಮ ನಾದ ರಾಮನ ಭಾವದಿ ನೆನೆಯುತ್ತಲ